ಹಲೋ ಎಲ್ರಿಗೂ ನಮಸ್ಕಾರ. ನಾನು ಐಶ್ವರ್ಯ ಫ್ರಮ್ ರೈಟ್ ರೇಸ್. ಈ ಒಂದು ಪರ್ಟಿಕ್ಯುಲರ್ ವಿಡಿಯೋದಲ್ಲಿ NTA ಅವರು ಕಂಡಕ್ಟ್ ಮಾಡಿದಂತಹ ನೀಟ್ 2026 ಎಕ್ಸಾಮ್ ನ ಯಾವ ಒಂದು ರೀಸನ್ಗೆ ಕ್ಯಾನ್ಸಲ್ ಮಾಡಿದ್ರು, ಆ ಎಕ್ಸಾಮ್ ಕ್ಯಾನ್ಸಲೇಷನ್ ಇಂದ ಸ್ಟೂಡೆಂಟ್ಸ್ ಫೇಸ್ ಮಾಡಿದಂತಹ ಕಾನ್ಸಿಕ್ವೆನ್ಸಸ್ ಏನು, ಹಾಗೆ ನೀಟ್ 2026 ನ ಯಾವಾಗ, ಯಾವ ಡೇಟ್ಗೆ, ಯಾವ ಟೈಮ್ಗೆ ಕಂಡಕ್ಟ್ ಮಾಡ್ತಿದ್ದಾರೆ ಅಂತ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸೊ ಟು ಸ್ಟಾರ್ಟ್ ವಿತ್ ದ ವಿಡಿಯೋ, NTA ವಿಚ್ ಸ್ಟ್ಯಾಂಡ್ಸ್ ಫಾರ್ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಈ ಒಂದು ಏಜೆನ್ಸಿ ಅಥವಾ ಆರ್ಗನೈಸೇಷನ್ ಏನಿದೆ, it's a self-established agency which comes under the Ministry of Education and the Government of India. NTA ಅನ್ನುವಂತಹ ಒಂದು ಏಜೆನ್ಸಿನ ಎಸ್ಟಾಬ್ಲಿಷ್ ಮಾಡಿರುವಂತಹ ಪರ್ಪಸ್ ಒಂದು ಸ್ಟ್ಯಾಂಡರ್ಡ್ ಎಫಿಷಿಯಂಟ್ ವೇನಲ್ಲಿ ನ್ಯಾಷನಲ್ ಲೆವೆಲ್ ಎಕ್ಸಾಮ್ಸ್ ಅಂದ್ರೆ ಕೆಲವೊಂದು ಎಕ್ಸಾಮ್ಸ್ಗೆ ಏನ್ ಆಲ್ ಇಂಡಿಯಾ ರ್ಯಾಂಕಿಂಗ್ಸ್ ಕೊಡ್ತಾರಲ್ವಾ, ಫಾರ್ ಎಕ್ಸಾಂಪಲ್ ನೀಟ್ ಹಾಗೆ JEE, ಈ ರೀತಿಯ ಎಕ್ಸಾಮ್ಸ್ ನ ಒಂದು ಟ್ರಾನ್ಸ್ಪರೆಂಟ್ ಆಗಿ ಎಫಿಷಿಯಂಟ್ ಸ್ಟ್ಯಾಂಡರ್ಡ್ ವೇ ಅಲ್ಲಿ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡಿ ಯಾವುದೇ ಒಂದು ಕರಪ್ಷನ್ ಅಥವಾ ಬಯಾಸ್ ಇಲ್ಲದೇನೆ ಸ್ಟೂಡೆಂಟ್ಸ್ ಗೆ ರಿಸಲ್ಟ್ ಕೊಡೋದಿಕ್ಕೆ ಇರುವಂತಹ ಒಂದು ಏಜೆನ್ಸಿನೇ NTA. ಆದ್ರೆ ರೀಸೆಂಟ್ ಡೇಸ್ ಅಲ್ಲಿ NTA ಇಸ್ ಫೇಲಿಂಗ್ ಅಂತಾನೆ ಹೇಳ್ಬೋದು. ಬಿಕಾಸ್ 2024 ನೀಟ್ ಎಕ್ಸಾಮ್ ನಲ್ಲಿ ಕೂಡ ಇದೇ ತರ ಪೇಪರ್ ಲೀಕೇಜ್ ಇಂದ ಸ್ಟೂಡೆಂಟ್ಸ್ ಇಶ್ಯೂನ ಫೇಸ್ ಮಾಡಿದ್ರು. ಅದಾದ್ಮೇಲೆ ಗವರ್ಮೆಂಟ್ ಅಶ್ಯೂರ್ಡ್ ಅಬೌಟ್ ಇಟ್, ಮತ್ತೆ ಇನ್ಮೇಲೆ ಈ ರೀತಿಯಾದಂತಹ ಪೇಪರ್ ಲೀಕ್ ಆಗೋದಿಲ್ಲ, ಇನ್ಮೇಲೆ ಒಂದು ಸ್ಟ್ರಿಕ್ಟ್ ಆಕ್ಷನ್ಸ್ ನ ತಗೊಂಡು ನಾವು ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡ್ತೀವಿ ಅಂತ ಅಶ್ಯೂರ್ ಮಾಡಿದ್ರು. ಬಟ್ ಅಗೈನ್ ಇನ್ 2026, just after 1 year, same thing happened with responsibility of NTA. NEET 2026 ಎಕ್ಸಾಮ್ ಫಸ್ಟ್ ಶೆಡ್ಯೂಲ್ ಆಗಿದ್ದು ಬಂದು May 3rd. ಆದ್ರೆ May 3rd ಏನ್ ಸ್ಟೂಡೆಂಟ್ಸ್ ಎಕ್ಸಾಮ್ ನ ಅಟೆಂಡ್ ಮಾಡಿದ್ರು, ಅದಕ್ಕೂ ಮುಂಚೆ 15 days to 1 month ಅನ್ನೋ ಹಾಗೆ ಕ್ವಶನ್ ಪೇಪರ್ ಏನ್ ಬಂದಿತ್ತು, ಆಕ್ಚುಯಲ್ ನೀಟ್ ಕ್ವಶನ್ ಪೇಪರ್, ಹಾಗೆ ಟೆಲಿಗ್ರಾಮ್ ಹಾಗೆ ವಾಟ್ಸ್ಆಪ್ ಚಾನಲ್ ನಲ್ಲಿ ಓಡಾಡ್ತಿದ್ದಂತಹ ಕ್ವಶನ್ ಪೇಪರ್ಸ್, ಸಮ್ ರೆಫರಲ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಮಾಡೆಲ್ ಕ್ವಶನ್ ಪೇಪರ್, ಮಾಕ್ ಟೆಸ್ಟ್ ಪೇಪರ್ಸ್ ಅಂತೆಲ್ಲ ಏನ್ ಬರುತ್ತೆ, ಅದನ್ನ ಕಂಪೇರ್ ಮಾಡಿ ನೋಡಿದಾಗ ಮ್ಯಾಚ್ ಆಗ್ತಾ ಇತ್ತಂತೆ. ಅಲ್ಲೇನು ಚಾನಲ್ ಅಲ್ಲಿ ಶೇರ್ ಆಗಿತ್ತಲ್ವಾ ಆ ಕ್ವಶನ್ಸ್ ಹಾಗೆ ನೀಟ್ 2026 ಎಕ್ಸಾಮ್ ನ ಆಕ್ಚುಯಲ್ ಕ್ವಶನ್ ಪೇಪರ್ ಜೊತೆ. ಅಂದ್ರೆ ಕೆಲವೊಂದೆಲ್ಲ ಟ್ವಿಸ್ಟೆಡ್ ಇರ್ಬೋದು, ಅಂದ್ರೆ ಒಂದು ಫೈನಲ್ ಮೀನಿಂಗ್ ಅಥವಾ ಆನ್ಸರ್ ಅದೇ ಇರುತ್ತೆ, ಬಟ್ ಸ್ವಲ್ಪ ಮಟ್ಟಿಗೆ ಟ್ವಿಸ್ಟ್ ಮಾಡಿರ್ತಾರೆ ಅನ್ಬೋದು. ಆದ್ರೆ 120 ಕ್ವೆಶನ್ಸ್ ಎಕ್ಸಾಕ್ಟ್ ಮ್ಯಾಚ್ ಆಗ್ತಾ ಇತ್ತಂತೆ. ಸೊ ಇದೆಲ್ಲ CBI ತನಿಖೆ ಮೂಲಕ ಗೊತ್ತಾದ್ಮೇಲೆ ಆ ಹಿಂದೆ ಇದ್ದಂತಹ ಪರ್ಸನ್ ಯಾರು ಅಂತ ಅವರು ಇನ್ವೆಸ್ಟಿಗೇಷನ್ ಮಾಡಿದಾಗ ಮೊದಲಿಗೆ ಬಂದಂತಹ ಹೆಸರು PV ಕುಲಕರ್ಣಿ. ಹಿ ವಾಸ್ ಅ ರಿಟೈರ್ಡ್ ಕೆಮಿಸ್ಟ್ರಿ ಪ್ರೊಫೆಸರ್ ಅಂಡ್ ಫಾರ್ಮರ್ ಪೇಪರ್ ಸೆಟರ್ ಆಫ್ NTA ಏಜೆನ್ಸಿ. ಸೊ CBI ತನಿಖೆ ಮೂಲಕ ಗೊತ್ತಾದಂತಹ ವಿಷಯ ಏನಂದ್ರೆ, ಈ ಕುಲಕರ್ಣಿ ಏನಿದಾರಲ್ವಾ, ಇವರು ಮೇ ಬಿ ರಾಜಸ್ಥಾನ್ ಅವರು ಅನ್ಕೋತೀನಿ. ಇವರು ಬಂದು ಫಸ್ಟ್ ಪರ್ಸನ್ ಟು ಕಾಂಟ್ಯಾಕ್ಟ್ ಇವನ್ ಇಟ್ ಕಮ್ಸ್ ಟು ಪೇಪರ್ ಲೀಕೇಜ್. ಇದಾದ್ಮೇಲೆ ಕೆಲವೊಬ್ರು ಕೋಚಿಂಗ್ ಸೆಂಟರ್ ಹೆಡ್ಸ್ ಏನಿರ್ತಾರೋ ಅವ್ರು ಕೂಡ ಇನ್ವಾಲ್ವ್ಮೆಂಟ್ ಇದೆ. ಅದಲ್ದೇನೆ 40 to 45 ಮೆಂಬರ್ಸ್ ಇದಾರೆ ಅಂತ ಈ ಒಂದು ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗುತ್ತೆ. ಅದಾದ್ಮೇಲೆ CBI ಏನು ಆ ಒಂದು ರಿಪೋರ್ಟ್ ನ NTA ಅವ್ರಿಗೆ ಸಬ್ಮಿಟ್ ಮಾಡುತ್ತೆ. ಆ ರಿಪೋರ್ಟ್ ಅಥೆಂಟಿಸಿಟಿನ ಚೆಕ್ ಮಾಡಿ NTA ಬಂದು ಅವರೇ ಕಂಡಕ್ಟ್ ಮಾಡಿದಂತಹ ನೀಟ್ 2026 ಎಕ್ಸಾಮ್ ಏನು May 3rd ಕಂಡಕ್ಟ್ ಮಾಡಿದ್ರಲ್ವಾ, ಆ ಒಂದು ಎಕ್ಸಾಮ್ ನ May 13th ಕ್ಯಾನ್ಸಲ್ ಮಾಡ್ಬಿಡ್ತಾರೆ. ಅದನ್ನ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಕೂಡ ಅಪ್ಡೇಟ್ ಮಾಡ್ತಾರೆ, ಎಕ್ಸಾಮ್ಸ್ ಕ್ಯಾನ್ಸಲ್ ಆಗಿದೆ, ಅದನ್ನ ನಾವು ಯಾವುದೇ ಫರ್ದರ್ ಪ್ರೋಸೆಸ್ಗೆ ರಿಸಲ್ಟ್ಸ್ಗೆ ಕನ್ಸಿಡರ್ ಮಾಡಲ್ಲ, ನೀಟ್ 2026 ನ ಯಾವಾಗ ಕಂಡಕ್ಟ್ ಮಾಡ್ತೀವಿ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಅನ್ನುವಂತಹ ಒಂದು ಅಫಿಷಿಯಲ್ PDF ನ ಅವರು ಅವರ ಸೈಟ್ ಅಲ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ಈ ಒಂದು ನ್ಯೂಸ್ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಿದ್ದಾಗೆ ಏನು 22 lakhs ಪ್ಲಸ್ ಸ್ಟೂಡೆಂಟ್ಸ್ ಈ ಎಕ್ಸಾಮ್ ನ ಅಟೆಂಡ್ ಮಾಡಿದ್ರಲ್ವಾ ನೀಟ್ 2026, ಆದಷ್ಟು ಸ್ಟೂಡೆಂಟ್ಸ್ ಮೈಂಡ್ ಅಲ್ಲೂ ಒಂದು ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ. ಕೆಲವೊಬ್ರೆಲ್ಲ ಕೀ ಆನ್ಸರ್ಸ್ ನ ಮ್ಯಾಚ್ ಮಾಡಿ ನಾನು ಇಷ್ಟಿಂದ ಇಷ್ಟು ರ್ಯಾಂಕಿಂಗ್ ಬರ್ಬೋದು, ಈ ಒಂದು ಕಾಲೇಜ್ ನ ಏನ್ ಮಾಡಿರ್ತಾರೆ, ಇದೆಲ್ಲ ಇರುತ್ತೆ ಸ್ಟೂಡೆಂಟ್ಸ್ ಅಂತ ಅಂದ್ಮೇಲೆ. ಅಂಡ್ ತುಂಬಾ ಜನ ಸ್ಟೂಡೆಂಟ್ಸ್ ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್ ಕೊಡ್ತಿರ್ತಾರೆ. ಅವರಿಗೆಲ್ಲ ಈ ಒಂದು ನ್ಯೂಸ್ ಏನಿತ್ತು ಇದು ತುಂಬಾನೇ ಶಾಕಿಂಗ್ ಆಗಿತ್ತು. ಈ ಒಂದು ನ್ಯೂಸ್ ಬಂದಾಗ ಇಲ್ಲಿವರೆಗೂ ಇವತ್ತೇನ್ ನಾನು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ, ಇಲ್ಲಿವರೆಗೂ ಅರೌಂಡ್ 14 to 17 ಸ್ಟೂಡೆಂಟ್ಸ್ ಡೆತ್ ಆಗಿದೆ ಅನ್ನುವಂತಹ ನ್ಯೂಸ್ ಇದೆ. ಅದರಲ್ಲಿ ನಮ್ಮ ಕರ್ನಾಟಕದ ಭಾಗ್ಯಶ್ರೀ ಅನ್ನುವಂತ ಹುಡುಗಿ, ಮೇ ಬಿ ಶಿ ಇಸ್ ಬೇಸ್ಡ್ ಆನ್ ಕಲಬುರ್ಗಿ ಅನ್ಕೋತೀನಿ, ಆಕೆಗೆ 18 ವರ್ಷ. ಅವರು ಕೂಡ ಈ ಒಂದು ರಿಸಲ್ಟ್ಸ್ ಕ್ಯಾನ್ಸಲ್ ಆಗಿದೆ, ಈ ಒಂದು ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ದಾರೆ, ಮತ್ತೆ ರೀನೀಟ್ ಅಂತ ಆ ಒಂದು ಟೆನ್ಷನ್ ಅಲ್ಲಿ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ನೀಟ್ ಎಕ್ಸಾಮ್ ಕೊಡೋರೆಲ್ಲ ಅರೌಂಡ್ 18 to 22, 23 ಇಯರ್ಸ್ ಆಗಿರ್ತಾರೆ.
ಸೊ ಎಲ್ಲರೂ ಯಂಗ್ಸ್ಟರ್ಸ್ ಗೊತ್ತಿಲ್ಲ ಅವ್ರು ಏನು ಆ ಟೈಮ್ಗೆ ಅವರ ಮೈಂಡ್ ಸೆಟ್ಗೆ ಏನ್ ಬಂದು ಸೂಸೈಡ್ ಅಟೆಂಪ್ಟ್ ಮಾಡ್ಬಿಟ್ರು ಅಂತ. ಬಟ್ ಇದಕ್ಕೆಲ್ಲ ಡೈರೆಕ್ಟ್ ರೆಸ್ಪಾನ್ಸಿಬಿಲಿಟಿ ಬಂದು NTA ತಗೋಬೇಕಾಗುತ್ತೆ. ಬಿಕಾಸ್ ಅವರ ಒಂದು ಪರ್ಪಸ್ ಅದು ಒಂದು ಸ್ಟ್ಯಾಂಡರ್ಡ್ ವೇ ಅಲ್ಲಿ ಎಫಿಷಿಯಂಟ್ ಆಗಿ ಟ್ರಾನ್ಸ್ಪರೆನ್ಸಿ ಇಟ್ಟು ಎಕ್ಸಾಮ್ ನ ಕಂಡಕ್ಟ್ ಮಾಡಬೇಕಿತ್ತು. ಬಟ್ ಈ ರೀತಿಯಾದಂತಹ ವ್ಯಕ್ತಿಗಳಿಂದ PV ಕುಲಕರ್ಣಿ ಅವರು ಇಂಥವರಿಂದ 22 lakhs ಸ್ಟೂಡೆಂಟ್ಸ್ಗೆ ಅನ್ಯಾಯ ಆಯ್ತು. ಅದ್ರ ಜೊತೆಗೆ ಆಲ್ಮೋಸ್ಟ್ 14ರಿಂದ 17 ಜನ ಪ್ರಾಣನ ಕಳ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಅನ್ಯಾಯ ಆಯ್ತು, ಅವರ ಕುಟುಂಬಗಳಿಗೆ ಅನ್ಯಾಯ ಆಯ್ತು. ಮತ್ತೆ ಮತ್ತೆ ಎಕ್ಸಾಮ್ಸ್ ಕೊಡ್ಬೇಕು ಅಂದ್ರೆ ಇಟ್ಸ್ ನಾಟ್ ಈಸಿ. ಸಿಕ್ಕಾಪಟ್ಟೆ ಸಿಲೆಬಸ್ ಇರುತ್ತೆ, ಅದಷ್ಟನ್ನು ಅವರು ಕವರ್ ಮಾಡಿ ಮತ್ತೆ ಎಕ್ಸಾಮ್ ಕೊಡ್ಬೇಕು. ಈ ಒಂದು ಟೈಮ್ ಇದೆ, ಅದೆಲ್ಲ ಸೆಕೆಂಡರಿ. ಬಟ್ ಸ್ಟಿಲ್ ಆದಷ್ಟು ಸಿಲೆಬಸ್ ನ ಪೋರ್ಷನ್ಸ್ ನ ರಿವೈಂಡ್ ಮಾಡಿ ಮಕ್ಕಳು ಒಂದು ಸ್ಟೇಬಲ್ ಮೈಂಡ್ ಸೆಟ್ ಹೋಗಿರ್ತಾರೆ. ಎಕ್ಸಾಮ್ ಆದ್ಮೇಲೆ ಒಂದ್ ಸಣ್ಣ ಎಕ್ಸಾಮ್ ಬರಿಬೇಕು, ಒಂದ್ ಇಂಟರ್ನಲ್ಸ್ ಹಾಕ್ಬೇಕು ಅಂದ್ರೆ ಎಕ್ಸಾಮ್ ಹೋಗಿ ಬಂದ್ಬಿಟ್ಮೇಲೆ ಅದೊಂದು ಕ್ವೆಶನ್ ಒಳಗೆ ಅಯ್ಯೋ ಏನೋ ಬರ್ದಿದೀನಿ ಬಟ್ ಗೊತ್ತಾಗ್ತಾ ಇಲ್ಲ ಅನ್ನೋಂತಹ ಕಂಡೀಷನ್ ಇರುತ್ತೆ. ಅಂಥದ್ರಲ್ಲಿ ನ್ಯಾಷನಲ್ ಎಂಟ್ರೆನ್ಸ್ ಎಕ್ಸಾಮ್ಸ್ ನ ಅಟೆಂಡ್ ಮಾಡೋದು ಇಟ್ಸ್ ನಾಟ್ ಅ ಈಸಿ ಥಿಂಗ್. ಸೊ NTA ಅವರು ಇನ್ಮೇಲೆ ಈ ಒಂದು ಬಿಗರ್ ರೆಸ್ಪಾನ್ಸಿಬಿಲಿಟಿನ ತಗೊಂಡು ಯಾವುದೇ ರೀತಿಯಾದಂತಹ ಪೇಪರ್ ಲೀಕೇಜಸ್ಗೆ ಅವಕಾಶ ಕೊಡದೆ ಎಕ್ಸಾಮ್ಸ್ ನ ಕಂಡಕ್ಟ್ ಮಾಡಲಿ ಅನ್ನುವಂತಹ ಒಂದು ರಿಕ್ವೆಸ್ಟ್ ನ ಮಾಡ್ತಾ, ಹಾಗೆ ಸ್ಟೂಡೆಂಟ್ಸ್ ಕೂಡ ಈ ರೀತಿಯಾದಂತಹ ಯಾವುದೇ ಕೆಲಸನ ಮಾಡದೆ ಅದಕ್ಕೆಲ್ಲ ಒಂದು ಈಗ ನಾವು ಸುಮ್ನೆ ಪೇಪರ್ ಕೊಟ್ಬಿಡಲ್ಲ ಅಲ್ವಾ, ಅದಕ್ಕೋಸ್ಕರ ವೆಯ್ಟ್ ಮಾಡ್ಬೇಕು, ಅದ್ರ ಅಕ್ಯುರಸಿ ಏನು ಅದೇ ಬಂದೇ ಬರುತ್ತೆ ಅಂತ. ಅಂಡ್ ಅದ್ರ ಜೊತೆಗೆ ಲ್ಯಾಕ್ಸ್ ಟುಗೆದರ್ ಪೇ ಮಾಡ್ಬೇಕು, ಸುಮ್ನೆ ಅಂತೂ ಕೊಡಲ್ಲ ಅವರು. ಅವೆಲ್ಲ ಏನಕ್ಕೆ? ಅದ್ರ ಬದಲು ಜೆನ್ಯೂನ್ ಆಗಿ ಕುತ್ಕೊಂಡು ಓದಿ ಒಂದ್ ಸೀಟ್ ತಗೊಂಡ್ರೆ ಅದು ನಿಮ್ಗೆ ಗೊತ್ತಿರುತ್ತಲ್ವಾ, ನಿಮ್ದು ಇಂಟರ್ನಲ್ಲಿ ನಿಮ್ಗೆ ಅದು ಅವೇರ್ನೆಸ್ ಇರುತ್ತೆ. ನೀವು ಆ ಸೀಟ್ ನ ತಗೊಂಡ್ರು ಕೂಡ ಲೈಕ್ ಲೈಫ್ ಲಾಂಗ್ ನೀನ್ ಹೇಗ್ ಅಲ್ಲಿಗೆ ಬಂದೆ, ನೀನ್ ಏನ್ ಮಾಡ್ದೆ, ಅದಕ್ಕೆ ಹೌ ಕ್ಯಾನ್ ಯು ಜಸ್ಟಿಫೈ ಯುವರ್ ಡಾಕ್ಟರೇಟ್ ಡಿಗ್ರಿ? ಇಟ್ಸ್ ನಾಟ್ ಈಸಿ. ಲೈಕ್ ನಿಮ್ಮ ಹೆಸರು ಹಿಂದೆ ಡಾಕ್ಟರ್ ಅಂತ ಅನ್ಸ್ಕೊಳ್ಳೋದು ಇಟ್ಸ್ ನಾಟ್ ಈಸಿ ಥಿಂಗ್. ಸೊ ಅರ್ನ್ ಇಟ್. ಅದನ್ನ ಪಡ್ಕೊಳ್ಳೋದಕ್ಕೆ ಒಂದು ಶಾರ್ಟ್ ಕಟ್ ಬೇಡ. ಜೆನ್ಯೂನ್ ಆಗಿ ಓದಿ, ಜೆನ್ಯೂನ್ ಆಗಿ ಆ ಒಂದು ಡಿಗ್ರಿನ ತಗೊಳ್ಳಿ. ಇಷ್ಟೆಲ್ಲ ಟಾಪಿಕ್ಸ್ ಆದ್ಮೇಲೆ ಈಗ ಮತ್ತೆ NTA ಅವರು NEET 2026 ನ ಯಾವಾಗ ಕಂಡಕ್ಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದ್ದಾರೆ.